ಸೊ ಹೊರಗಡೆ ಬಂದ ತಕ್ಷಣ ಈಗ ಗಿಲ್ಲಿ ಅನ್ನೋ ಒಂದು ಅಲೆ ಎದ್ಬಿಟ್ಟಿದೆ. ಸೊ ಗಿಲ್ಲಿ ಹವಾ ನಡೀತಿದೆ. ಸೊ ಅದನ್ನ ನೋಡಿದಾಗ ಗಿಲ್ಲಿ ಕ್ರೇಜ್ ನೋಡಿದಾಗ ರಾಶಿಕಾ ಅವ್ರಿಗೆ ಏನ್ ಅನ್ನಿಸ್ತು ಆಕ್ಚುಲಿ ಅಂತ? ಖುಷಿ ಆಗುತ್ತೆ, ಯಾಕಂದ್ರೆ ಅಲ್ಲಿ ಎಲ್ಲರೂ ಮನೆಗೆ ಹೋದಾಗ ಎಲ್ಲರಿಗೂ ಒಂದಷ್ಟು ಕ್ರೇಜ್ ಇರುತ್ತೆ ಆಚೆ ಕಡೆ ಆಡಿಯನ್ಸ್. ಅವ್ರು ಒಬ್ಬೊಬ್ರನ್ನ ಇಷ್ಟಪಡೋರ್ದು ಆಡಿಯನ್ಸ್ ಇರ್ತಾರೆ ಅಲ್ವಾ. ಬಟ್ ಗಿಲ್ಲಿಗೆ ಅವ್ನು ಎಂಟರ್ಟೈನ್ ಮಾಡ್ತಿರ್ತಾನೆ ಮನೇಲಿ, ಅವನದೇ ಆದಂಥ ಒಂದು ಸೆಟ್ ಆಫ್ ಪೀಪಲ್ಸ್ ಇರ್ತಾರೆ, ಅವನ್ನ ನೋಡಿ ಖುಷಿ ಪಡೋದು. ಆ ಕ್ರೇಜ್ ನೋಡಿ ಕೂಡ ಖುಷಿ ಆಯಿತು, ಇಷ್ಟಪಡ್ತಿದ್ದಾರೆ ಅವನನ್ನು ಅಷ್ಟೊಂದು. ಓಟ್ ಮಾಡೋದಾಗಿರಲಿ, ಮೆಸೇಜ್ ನಮಗೂ ಮೆಸೇಜ್ ಬರ್ತಾ ಇರುತ್ತೆ. ಸೊ ಖುಷಿ ಆಯಿತು ನನಗೆ. ಮಾಡಿದ್ರ ನೀವು ಇದನ್ನ? ಎಕ್ಸ್ಪೆಕ್ಟ್ ಮಾಡಿರಲ್ಲ, ಬಿಕಾಸ್ ಆ ಮನೇಲಿ ಏನೋ ಐಡಿಯಾ ಇರಲ್ಲ ಅಲ್ಲ, ನಮಗೆ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಆಚೆ ಬಂದು ನೋಡಾದ್ಮೇಲೆ ಗೊತ್ತಾಗಿದ್ದು. ನಾನು ಇನ್ನೊಂದು ವಿಚಾರ ಗಮನಿಸಿದೆ ನಿಮ್ಮದು. ಈಗ ಬಿಗ್ ಬಾಸ್ ಯಾರಾದರೂ ಆಚೆ ಬಂದಮೇಲೆ ಅವ್ರದ್ದು ಎಲಿಮಿನೇಟೆಡ್ ಅಂತ ಒಂದು ಪೋಸ್ಟ್ ಹಾಕ್ತಾರೆ. ಸೊ ಆವಾಗ ಅಲ್ಲಿ ಕಮೆಂಟ್ಸ್ಗಳನ್ನ ಆಲ್ಮೋಸ್ಟ್ ನಾನು ಅಬ್ಸರ್ವ್ ಮಾಡ್ತೀನಿ. ಅಲ್ಲಿ ನಾನು ನೋಡಿ ತುಂಬ ಒಂದು ಕಮೆಂಟ್ ಅಂತ ಅಂದರೆ, ರಾಶಿಕಾ ಟಾಪ್ 6 ಡಿಸರ್ವ್ ಇದ್ದರು. ಸೊ ಕಾವ್ಯ ಆಚೆ ಬರಬೇಕಾಗಿತ್ತು, ರಾಶಿಕಾ ಅಲ್ಲಿ ಇರಬೇಕಾಗಿತ್ತು ಅನ್ನೋ ಒಂದು ಪೋಸ್ಟ್ನ ನಾನು ತುಂಬಾ ನೋಡಿದೆ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ಅಂತ? ಗೊತ್ತಿಲ್ಲ, ನನಗೂ ಇವಾಗ ಕೇಳಿದ್ರೆ, ನಾನು ಯಾಕೆ ಬಂದೆ ಅನ್ನೋದು ಕೇಳಿದ್ರೆ ನನಗೂ ಆನ್ಸರ್ ಇಲ್ಲ ಅದಕ್ಕೆ. ಬಟ್ ಇವಾಗ ಎಲಿಮಿನೇಟ್ ಆಗಿದ್ದೀನಿ, ಗೊತ್ತಿಲ್ಲ. ನಾನೇನೋರು ವೋಟಿಂಗ್ಸ್ ತುಂಬ ಮ್ಯಾಟರ್ ಆಗುತ್ತೆ, ಎಲ್ಲೋ ಸೈಲೆಂಟ್ ಆಗಿದ್ದೆ ಅಂತ ಅನ್ನಿಸ್ತು. ಏನು ಅನ್ನಿಸ್ತೋ ಗೊತ್ತಿಲ್ಲ. ಗೊತ್ತಿಲ್ಲ ಏನು ಅನ್ನಿಸ್ತು ಅಂತ. ಸ್ವಲ್ಪ ವೋಟಿಂಗ್ ಕಡಿಮೆ ಆಗಿದೆ ನನಗೆ. ಬಟ್ ಇವ್ ಎಲ್ಲರೂ ಇದಾರೆ, ಎಲ್ಲರೂ ಡಿಸರ್ವಿಂಗ್. ಯಾರು ಹೋಗ್ಬೇಕು ಅಂತ ಅನ್ಕೊಳ್ತೀರಾ ಅಂತ ಅಂದಾಗ ಕಾವ್ಯನೇ ಹೇಳ್ತಾರೆ ನಾನೇ ಹೋಗೋದು, ನಾನೇ ಹೋಗ್ತೀನಿ ಮೇ ಬಿ ಅಂತ. ಸೊ ಅದಕ್ಕೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಇತ್ತು ಆ ಕಾನ್ಫಿಡೆನ್ಸ್, ಇಲ್ಲ ನಾನು ಇರಬೇಕು, ನಾನು ಟಾಪ್ 6ಗೆ ಹೋಗ್ಬೇಕು ಅಂತ. ಬಟ್ ಇನ್ನೊಂದು ಏನಾಗೋದು ಗೊತ್ತಾ, ಮನೇಲಿದ್ದಾಗ ಒಂದೊಂದು ಫೇಸ್ ಎಲ್ಲರಿಗೂ ಅದು ಅನ್ಸತ್ತೆ. ದಟ್ ಏನಾದ್ರು ಒಂದು ಸಿಚುವೇಶನ್ಸ್ ಕ್ರಿಯೇಟ್ ಆಗ್ತಿದ್ದಾಗ ಮನೆಗೆ, ಅಯ್ಯೋ ಹೋಗ್ಬಿಡೋಣ ಆಚೆ ಕಡೆ, ಹೇಗೆ ಕಾಣಿಸ್ಕೋತಿದ್ದೀವೋ ಏನು ಅಂತೆಲ್ಲ ತುಂಬ ಅನ್ಸುತ್ತೆ ಮನೇಲಿ. ಬಟ್ ಪಾಪ ಅವಳಿಗೂ ಹಾಗೆ ಅನ್ಸುತ್ತೆ. ಬಟ್ ಅಲ್ಲೆಲ್ಲ ಇದ್ದೀವಿ ಅಂದಾಗ ನೆಕ್ಸ್ಟ್ ಮೂಮೆಂಟ್ ನಾವೇ ಎಲ್ಲ ಸರಿ ಮಾಡಿಕೊಂಡು ಕಾನ್ಫಿಡೆಂಟಾಗಿ ಮತ್ತೆ ನೆಕ್ಸ್ಟ್ ಸ್ಟೆಪ್ ಇಡ್ತೀವಿ, ನೆಕ್ಸ್ಟ್ ಡೇಗೆ ನಾವು ರೆಡಿ ಆಗ್ತಾ ಇರ್ತೀವಿ. ಬಟ್ ಆ ಸೆಕೆಂಡಲ್ಲಿ ಅವಳಿಗೆ ಅನಿಸಿದೆ, ಬಟ್ ಅವಳದು ತಪ್ಪು ಅಂತ ಅನ್ಸಲ್ಲ. ಬಿಕಾಸ್ ಅಲ್ಲಿ ಹಂಗೆ ಆಗ್ತಿರತ್ತೆ ಸಿಚುವೇಶನ್ಸ್. ನನಗೆ ಗೊತ್ತು, ಲೈಕ್ ಅವಳು ಅದನ್ನೆಲ್ಲ ಸರಿ ಮಾಡ್ಕೊಂಡು ಆರಾಮಾಗಿ ಆಡ್ತಾಳೆ ಅಂದ್ಕೊಂಡು. ಯಾಕಂದ್ರೆ ಅಲ್ಲಿ ಟಾಪ್ 6 ಇರ್ತಾರೋ, ಟಾಪ್ 7 ಯಾರ್ಯಾರು ಇದ್ದಾರೆ ಎಲ್ಲ ಡಿಸರ್ವಿಂಗ್ ಅಂತಾನೆ ಇರ್ತಾರೆ. ಹಾಗೆ. ಓಕೆ, ಇನ್ನು ಗಿಲ್ಲಿ ಕಾವ್ಯ ಅಂತ ಬಂದಾಗ, ಸೊ ಅವರಿಬ್ರು ಇನ್ನೂ ಜಂಟಿಯಾಗೆ ಉಳ್ಕೊಂಡಿದ್ದಾರೆ. ಇದರಿಂದ